ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ಒಣ ಇಸುಬು ಅಥವಾ ಡ್ರೈ ಎಕ್ಸಿಮಾ ಅಂತ ಹೇಳುವಂಥದ್ದು ಎಷ್ಟೋ ಜನಕ್ಕೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಸೊ ಅತಿಯಾದ ತುರಿಕೆ ಇರ್ತದೆ, ಅದು ಪುಡಿ ಪುಡಿ ಥರ ಕೆಲವರಿಗೆ ಉದುರ್ತಾ ಇರಬಹುದು. ಸೊ ಅಂಥ ಒಂದು ಒಣ ಇಸುಬು ಅಥವಾ ಡ್ರೈ ಎಕ್ಸಿಮಾನಲ್ಲಿ ಈ ಒಂದು ಮನೆಮದ್ದನ್ನು ನೀವು ಪ್ರಯತ್ನ ಮಾಡಬೇಕು. ಪಾರಿಜಾತದ ಎಲೆಗಳನ್ನು ನೀವು ಕೊಯ್ದು ತಂದು ಅದನ್ನು ಸ್ವಲ್ಪ ನೀರಿನಲ್ಲಿ ಶುಭ್ರವಾಗಿ ತೊಳೆದು ಅದನ್ನು ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬೇಕು. ಆ ಪೇಸ್ಟಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಆ ಒಂದು ಡ್ರೈ ಎಕ್ಸಿಮಾ ಅಥವಾ ಒಣ ಇಸುಬು ಇರೋ ಜಾಗಕ್ಕೆ ಅದನ್ನು ಹಚ್ಚಬೇಕಾಗ್ತದೆ. ಅದನ್ನು ಹಚ್ಚಿ ಹಾಗೆ ಬಿಡುವಂಥದ್ದು, ನೀವು ತೊಳೆಯೋದು ಬೇಡ. ಒಣಗಿದ ನಂತರ ಅದು ತಾನಾಗೆ ಬೀಳುತ್ತೆ. ವೀಕ್ಷಕರು, ಇದನ್ನು ದಿನಕ್ಕೆ 2 ರಿಂದ 3 ಬಾರಿ ನೀವು ಮಾಡಬೇಕಾಗ್ತದೆ. ಯಾರ ಮನೆಯಲ್ಲಿ ಪಾರಿಜಾತದ ಎಲೆಗಳಿದೆ ಅಂಥವರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಇಲ್ಲ, ನಮ್ಮ ಮನೆಯಲ್ಲಿ ಪಾರಿಜಾತದ ಎಲೆ ಇಲ್ಲ ಅಂತ ಹೇಳಿದ್ರೆ ನೀವು ಎಲೆಗಳನ್ನು ಇರೋರ ಹತ್ರ ತಗೊಂಡು ಬಂದು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಅರಿಶಿಣದೊಂದಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಈ ಒಣ ಇಸುಬಿನ ಮೇಲೆ ಹಚ್ಬೋದು. ಸೊ 2 ವಿಧಾನವನ್ನು ನಾನು ನಿಮ್ಗೆ ಹೇಳಿದ್ದೇನೆ. ಹಸಿ ಎಲೆ ಇದ್ದವರಿಗೆ ಡೈರೆಕ್ಟ್ ಅಪ್ಲಿಕೇಶನ್ನು, ಇಲ್ಲ ಒಣ ಚೂರ್ಣ ಅಥವಾ ಪುಡಿ ಸಿಕ್ಕಿದೆ ಅಂತಾದರೆ ಅದನ್ನು ಅರಿಶಿಣ ಮತ್ತು ಕೊಬ್ಬರಿ ಎಣ್ಣೆಯೊಂದಿಗೆ ಸೇರಿಸಿ ಈ ಒಂದು ಒಣ ಇಸುಬಿನ ಮೇಲೆ ಹಚ್ಚುವಂಥದ್ದು. ಇದರಿಂದ ತುರಿಕೆ ಕಡಿಮೆ ಆಗ್ತದೆ, ಇಸುಬು ಕಡಿಮೆ ಆಗ್ತದೆ, ಅದರಿಂದ ನ್ಯಾಚುರಲಿ ಅದು ಹೀಲ್ ಆಗಲಿಕ್ಕೆ ಸಾಧ್ಯ ಮಾಡಿಕೊಡ್ತದೆ. ಈ ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಮಸ್ಕಾರ. ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ.